Hello all, welcome back to our channel. So in the last session we have discussed about science CDP, basic parts and some important topics. And in today's session I'm going to uh, do some questions which are from the question paper. Okay, so these questions are from the year 2021. I'm doing it year wise so that it will help you. Okay, so firstly, as I said, this is from paper 2. Okay, paper 2 2021 question paper. Okay, first question, the nature of learning process in science teaching. First option, simple and complex. Second option, complex and passive. Third option, complex and active. And fourth option is simple and linear. Look, here we have, they ask like nature of learning process of science. ಅಂದರೆ ಇವಾಗ ಹೇಗೆ ಲರ್ನಿಂಗ್ ಪ್ರೊಸೆಸ್ ಸೈನ್ಸ್ ಲರ್ನಿಂಗ್ ಪ್ರೊಸೆಸ್ಸು ಯಾವ ಥರ ಇರಬೇಕು ಅಂತ ವಾಟ್ ದ ಕ್ವೆಶನ್ ಸೇಸ್. ಓಕೆ, ಆ್ಯಂಡ್ ಇನ್ ದಿಸ್ ಫಸ್ಟ್ ಆಪ್ಷನ್ ಏನು ಹೇಳುತ್ತೆ, ಸಿಂಪಲ್ ಆ್ಯಂಡ್ ಕಾಂಪ್ಲೆಕ್ಸ್. ಸಿಂಪಲ್ ಆ್ಯಂಡ್ ಕಾಂಪ್ಲೆಕ್ಸ್ ಬೋತ್ ಆರ್ ಆಪೋಸಿಟ್ ಟು ಈಚ್ ಅದರ್ ಅಲ್ವಾ. ಒಂದು ಸಿಂಪಲ್ ಆಗಿರಬೇಕು ಇಲ್ಲ ಕಾಂಪ್ಲೆಕ್ಸ್ ಆಗಿರಬೇಕು. ಸೊ ದಿಸ್ ಆಪ್ಷನ್ ಡಸಂಟ್ ಸೌಂಡ್ಸ್ ಗುಡ್. ಸೊ ಈ ಆಪ್ಷನ್ ರಾಂಗ್ ಆಗುತ್ತೆ. ಓಕೆನಾ. ಆ್ಯಂಡ್ ಸೆಕೆಂಡ್ ಆಪ್ಷನ್ಸ್ ಇಸ್ ಕಾಂಪ್ಲೆಕ್ಸ್ ಆ್ಯಂಡ್ ಪ್ಯಾಸಿವ್. ಸೊ ಯಾವಾಗಲೂ ಆಸ್ ವಿ ಆಲ್ ನೋ ಪ್ಯಾಸಿವ್ ಸ್ಟಡಿ ಅನ್ನೋದು ಬರೋದಿಲ್ಲ. ಇಟ್ ಈಸ್ ಆಲ್ವೇಸ್ ಆ್ಯಕ್ಟಿವ್. ಓಕೆನಾ. ಯಾವಾಗಲೂ ಸೈನ್ಸ್ ಆಗಲಿ ಮ್ಯಾಥ್ಸ್ ಆಗಲಿ ಯಾವುದೇ ಸಬ್ಜೆಕ್ಟ್ ಆಗಲಿ ಇನ್ ಟುಡೇಸ್ ಜನ್ರೇಷನ್ ಅಥವಾ NCF ಪ್ರಕಾರ ಏನು ಹೇಳುತ್ತೆ, ಆ್ಯಕ್ಟಿವಿಟಿ ಬೇಸ್ಡ್ ಆಗಿರಬೇಕು, ಆ್ಯಕ್ಟಿವ್ ಆಗಿರಬೇಕು, ಪ್ರಾಕ್ಟಿಕಲ್ ಆಗಿರಬೇಕು, ಎಕ್ಸ್ಪೆರಿಮೆಂಟಲ್ ಆಗಿರಬೇಕು. ಸೊ ಆ್ಯಕ್ಟಿವ್, ಪ್ಯಾಸಿವ್ ಅನ್ನೋ ವರ್ಡು ಈಸ್ ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಸೊ ಇಟ್ ಈಸ್ ನಾಟ್. ಓಕೆ, ಆ್ಯಂಡ್ ವಿ ಹ್ಯಾವ್ ಥರ್ಡ್ ಆಪ್ಷನ್ ಆಸ್ ಕಾಂಪ್ಲೆಕ್ಸ್ ಆ್ಯಂಡ್ ಆ್ಯಕ್ಟಿವ್, ಫೋರ್ತ್ ಆಪ್ಷನ್ ಆಸ್ ಸಿಂಪಲ್ ಆ್ಯಂಡ್ ಲೀನಿಯರ್. Linear is not appropriate, but active is more appropriate. So ಆಲ್ದೋ ಕಾಂಪ್ಲೆಕ್ಸ್ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಬೋದು. ಕಾಂಪ್ಲೆಕ್ಸ್ ಸ್ಟಡಿ ಇರಬೇಕಾ ಅಂತ ನಮ್ಗೆ ಅನಿಸ್ಬೋದು. ಬಟ್ ವೆನ್ ವಿ ಕಂಪೇರ್ ದೀಸ್ ಟು ಆಪ್ಷನ್ ಸಿ ಈಸ್ ಅ ಬೆಟರ್ ಆಪ್ಷನ್. CDPಯಲ್ಲಿ ಮೋಸ್ಟ್ ಆಫ್ ದ ಟೈಮ್ ಎಲ್ಲ ಆಪ್ಷನ್ಸು ಕರೆಕ್ಟ್ ಅನಿಸ್ತಾ ಇರುತ್ತೆ, ಬಟ್ ವಿ ಹ್ಯಾವ್ ಟು ಚೂಸ್ ವಿಚ್ ಒನ್ ಈಸ್ ಬೆಟರ್. Okay, so here option C is a better option, so I am taking option C as a correct answer. In also from the examination board they have given option C as a correct answer. Okay, complex and active. Okay, next question. The action required by the science teacher to develop creativity among students in learning science concepts. So ವಿಚ್ ಟೈಪ್ ಆಫ್ ಆ್ಯಕ್ಷನ್ ಈಸ್ ರಿಕ್ವೈರ್ಡ್. ಯಾವ ಥರ ಒಂದು ಆ್ಯಕ್ಷನ್ನ ಒಬ್ಬ ಸೈನ್ಸ್ ಟೀಚರು ಮಾಡಬೇಕು ಟು ಡೆವಲಪ್ ದ ಕ್ರಿಯೇಟಿವಿಟಿ. ಏನು, ಡಿಸ್ಪ್ಲೀಸ್ ದ ಸ್ಟೂಡೆಂಟ್ಸ್. ಇಟ್ಸ್ ಕಂಪ್ಲೀಟ್ಲಿ ರಾಂಗ್. ನಾವು ಯಾವತ್ತೂ ಮಕ್ಕಳಿಗೆ ಬೈಯೋದಾಗಲಿ ಆರ್ ಎನಿ ಅದರ್ ಲೈಕ್ ವರ್ಬಲಿ ಆಗಿರ್ಬೋದು, ಫಿಸಿಕಲಿ ಆಗಿರ್ಬೋದು, ವಿ ಶುಡ್ ನಾಟ್ ಡಿಸ್ಪ್ಲೀಸ್ ದೆಮ್ ಆರ್ ಅಬ್ಯೂಸ್ ದೆಮ್. ಸೊ ದಿಸ್ ಈಸ್ ರಾಂಗ್. Or displease authority, we should not displease anyone. This is like a common thing. So displease authority is not also a correct option. Tolerate indiscipline, and there is a option tolerate disorder anta ide. So disorder andre ಏನು, indiscipline andre ಏನು. Indiscipline andre they are not in a ಲೈಕ್ ಇವಾಗ ಕ್ಲಾಸ್ ಕೇಳಬೇಕಾದ್ರೆ ದೇ ಮೇ ಡೂ ಸಮ್ ಅದರ್ ಆ್ಯಕ್ಟಿವಿಟೀಸ್, ಆರ್ ಬೇರೆ ಕಡೆಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋದು, ಅಥವಾ ಬೇರೆ ಕಡೆ ಹೊರಗಡೆ ನೋಡೋದು, ಆ ಥರದ್ದು ಮಾಡ್ತಿರ್ಬೋದು, ಅಥವಾ ಕ್ಲಾಸಲ್ಲಿ ಗಲಾಟೆ ಮಾಡ್ತಾ ಇರಬಹುದು. ಸೊ ದಟ್ ಕಮ್ಸ್ ಅಂಡರ್ ದ ಇಂಡಿಸಿಪ್ಲಿನ್. ಆ್ಯಂಡ್ ಅನದರ್ ವರ್ಡ್ ಈಸ್ ಟಾಲರೇಟ್ ಡಿಸಾರ್ಡರ್. ಡಿಸಾರ್ಡರ್ ಅಂದರೆ ಏನು, ಡಿಸಾರ್ಡರ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಕನ್ಫ್ಯೂಸ್ಡ್ ಸ್ಟೇಟ್ ಆರ್ ಇಟ್ ಈಸ್ badly organized ಅಂತ ಬರುತ್ತೆ. That is badly organized state. So which one is better option here? ನಾವು ಯಾವುದನ್ನು ಟಾಲರೇಟ್ ಮಾಡಿಕೊಂಡ್ರೆ ಬೆಟರ್ ಆಗುತ್ತೆ. ಇವಾಗ ನಾನೇನೋ ಒಂದು ಆ್ಯಕ್ಟಿವಿಟಿ ಮಾಡಿಸ್ತಾ ಇದ್ದೀನಿ, ಅವಾಗ ಮಕ್ಕಳು ತುಂಟುತನ ಮಾಡಿದರೆ ಅದು ಇಂಡಿಸಿಪ್ಲೀನ್. ಸೊ ಅದನ್ನು ಟಾಲರೇಟ್ ಮಾಡ್ಕೊಳೋದು
ಉತ್ಮನ ಅಥವಾ ಟಾಲರೇಟಿಂಗ್ ಡಿಸಾರ್ಡರ್ನೆಸ್ ಅಂದರೆ ಇವಾಗ ತುಂಬ ಬ್ಯಾಡ್ಲಿ ಈಗ ಏನೇ ಒಂದು ಆ್ಯಕ್ಟಿವಿಟಿ ಕೊಟ್ಟರು ಅದನ್ನೆಲ್ಲ ಕಿತ್ತಾಕೋದು ಆ ಥರ ಮಾಡೋದು, ಆ ಥರದ್ದನ್ನು ಟಾಲರೇಟ್ ಮಾಡ್ಕೊಳೋದು ಬೆಟರಾ? ಇಟ್ಸ್ ಬೆಟರ್ ಟು ಟಾಲರೇಟ್ ದ indiscipline. Okay, it's better to tolerate indiscipline. So option C is the correct answer. Okay, now question number 3. So you have to assess each question. Not only solving the question, you should note down the whatever important topics are. Okay, like the points. Third question, the statement describes the nature of science. We studied about nature of science in the last video. Nature of science ಅಲ್ಲಿ ಏನೇನು ಬರುತ್ತೆ? Science is exciting. Is it science is an exciting subject, right? Yes, it is correct. Science is a social in nature. Sometimes ಏನು ಮಾಡ್ತೀವಿ, ಫಸ್ಟ್ ಆಪ್ಷನ್ ಓದಿ ಆ ಆಪ್ಷನ್ ಕರೆಕ್ಟ್ ಇದೆ ಅಂತ ಸಡನ್ ಆಗಿ ಏನೋ ಕನ್ಕ್ಲೂಷನ್ ತಗೊಂಡು ಆ ಆಪ್ಷನ್ನ ಟಿಕ್ ಮಾಡಬೇಡಿ. ಯು ಶುಡ್ ಗೋ ಥ್ರೂ ಎವ್ರಿ ಆಪ್ಷನ್, ಲೈಕ್ ಟಿಲ್ 4th ಆಪ್ಷನ್ವರೆಗೂ ಏನಿದೆ ಎಲ್ಲ ಆಪ್ಷನ್ಸ್ ನೋಡಿ ಆಫ್ಟರ್ ದಟ್ ಯು ಶುಡ್ ಟಿಕ್ ದ ಕರೆಕ್ಟ್ ಆನ್ಸರ್. ಓಕೆ, second option is science is social in nature. It is correct. Science is ongoing. It is also correct. It is ongoing, right? So here all of the above is the correct answer. Okay, so all the options are correct. In nature of science, you can note down these 3 points as a nature of science. Okay, and now the 4th question, different and little difficulty type of question, that is assertion and reasoning question. So assertion ಏನು ಹೇಳ್ತಿದೆ? Science proceeds from assumption. Is it right or wrong? Think about it. And the reason, science knowledge is based on observation of a sample of matter. So here ನಾವು ಏನಾದರೂ ಒಂದು assumption ಮಾಡ್ಕೊಂಡ್ಮೇಲೆ, as I in the last class, last part ಅಲ್ಲಿ we discussed about this thing, right? ಫಸ್ಟ್ ಒಂದು ಏನೇ ಅಸಂಪ್ಷನ್ ಮಾಡಿದ್ಮೇಲೆ ಆ ಅಸಂಪ್ಷನ್ಗೋಸ್ಕರ ನಾವೇನು ಮಾಡ್ತೀವಿ, ವಿ ಡೂ ಅಬ್ಸರ್ವೇಷನ್, ರೈಟ್? ಅಬ್ಸರ್ವೇಷನ್ ಮಾಡಿಬಿಟ್ಟು ಆ ಸ್ಯಾಂಪಲ್ ಆಫ್ ಮ್ಯಾಟ್ರ ಏನೇನಿದೆ ಅದು ಏನು ಅಂತ ನಾವು ಕ್ಲಿಯರ್ ಯಾವ್ಯಾವ ಥರ ಇರುತ್ತೆ ಅಂತ ಅಬ್ಸರ್ವೇಷನ್ ಮಾಡ್ಕೊಳ್ತೀವಿ, ರೈಟ್? ಸೊ ಹಿಯರ್ ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ and R is correct explanation of A. Okay na? So both A and R are true. Idu kuda correct hai, assertion kuda correct hai, reasoning kuda correct hai, and it is a correct explanation of A. Okay, and 5th question, the useful technique in science to understand conceptual gap in learners. So we discussed about conceptual gaps. ಸೊ ಏನು ಕಾನ್ಸೆಪ್ಚುಯಲ್ ಗ್ಯಾಪ್ಸ್ ಅಂದರೆ, ವೆನ್ ಅ ಸ್ಟೂಡೆಂಟ್ ಆರ್ ಅ ಲರ್ನರ್ ಸ್ಟಡಿ ಮಾಡಬೇಕಾದ್ರೆ ಸಮ್ಟೈಮ್ಸ್ ಹಿ ಮೇ ನಾಟ್ ಅಂಡರ್ಸ್ಟ್ಯಾಂಡ್ ಒನ್ ಕಾನ್ಸೆಪ್ಟ್, ಇಟ್ ಕ್ರಿಯೇಟ್ಸ್ ಕಾನ್ಸೆಪ್ಚುಯಲ್ ಗ್ಯಾಪ್, ರೈಟ್? ಇಟ್ ಕ್ರಿಯೇಟ್ಸ್ ಕಾನ್ಸೆಪ್ಚುಯಲ್ ಗ್ಯಾಪ್ ಇನ್ ಅ ಲರ್ನರ್, ದಟ್ ಈಸ್ ಕಾನ್ಸೆಪ್ಚುಯಲ್ ಗ್ಯಾಪ್. ಸೊ ಈ ಕಾನ್ಸೆಪ್ಚುಯಲ್ ಗ್ಯಾಪ್ನ ನಾವು ಯಾವ ಒಂದು ಟೆಕ್ನಿಕ್ ಮೂಲಕ ಅರ್ಥ ಮಾಡ್ಕೋಬಹುದು ಅಂತ ಅವರು ಕೇಳಿದ್ದಾರೆ. ದೇ ಹ್ಯಾವ್ ಆಪ್ಷನ್ಸ್ ಯೂಸಿಂಗ್ ಕಾನ್ಸೆಪ್ಟ್ ಮ್ಯಾಪ್ಸ್, ಗಿವಿಂಗ್ ಪ್ರಾಕ್ಟಿಕಲ್ ಆಕ್ಟಿವಿಟಿ, ಗಿವಿಂಗ್ ಪ್ರಾಕ್ಟೀಸ್ ಶೀಟ್ಸ್ ಆ್ಯಂಡ್ ಪ್ರೊವೈಡಿಂಗ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್. ಸೊ ದಿಸ್ ಆಪ್ಷನ್ ಈಸ್ ಕಂಪ್ಲೀಟ್ಲಿ ರಾಂಗ್. ಯಾಕೆ? ಇವಾಗ ಮಗುಗೆ ಹೇಳಿರೋ ಟಾಪಿಕ್ಗೆ ಅರ್ಥ ಆಗಿಲ್ಲ ಆ್ಯಂಡ್ ಯು ಆರ್ ಟ್ರೈಂಗ್ ಟು ಗಿವ್ ಅನ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಮೀನ್ಸ್ ದಟ್ ಈಸ್ ಕಂಪ್ಲೀಟ್ಲಿ ರಾಂಗ್, ರೈಟ್? ಅವನಿಗೆ ಇರೋ ವಿಷಯನೇ ಅರ್ಥ ಆಗಿಲ್ಲ. ಇಫ್ ಯು ಗಿವ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಮೀನ್ಸ್ ಇಟ್ ಈಸ್ ರಾಂಗ್. ಓಕೆ, ಸೊ ಗಿವಿಂಗ್ ಪ್ರಾಕ್ಟೀಸ್ ಶೀಟ್ಸ್ ಮೇ ಹೆಲ್ಪ್ ಹಿಮ್ ಫಾರ್ ದ ಸ್ಕೋರಿಂಗ್ ಆಫ್ ಮಾರ್ಕ್ಸ್, ಬಟ್ ಇಲ್ಲಿ ಏನಾಗಿರೋದು ಕಾನ್ಸೆಪ್ಚುಯಲ್ ಗ್ಯಾಪ್ ಆಗಿರೋದು. ಸೊ ಪ್ರಾಕ್ಟೀಸ್ ಶೀಟ್ಸು ಇವೆಲ್ಲ ಏನು, ದೇ ವೋಂಟ್ ಕಮ್ ಅಂಡರ್ ದ ವಾಟ್ ವಿ ಸ್ಟಡಿ. CDP ಏನು ಓದ್ತೀವಲ್ಲ ಇದರಲ್ಲಿ ಇವೆಲ್ಲ ಅಷ್ಟು ಇಂಪಾರ್ಟೆನ್ಸ್ ಇರೋದಿಲ್ಲ. ಓಕೆ, ಪ್ರಾಕ್ಟೀಸ್ ಶೀಟ್ಸು, ಎಕ್ಸಾಮಿನೇಷನ್ನು ಆ ಥರದ್ದೆಲ್ಲ ವಿ ವಾಂಟ್ ಗಿವ್ ಮೋರ್ ಇಂಪಾರ್ಟೆನ್ಸ್. ಸೊ ಪ್ರಾಕ್ಟೀಸ್ ಶೀಟ್ಸ್ ಈಸ್ ನಾಟ್ ಅ correct option. And option B says giving practical activity. So when he is not understanding the conceptual gap itself, I mean one of the concept, if I give practical activity without ಇವಾಗ ಅವನಿಗೆ ಅರ್ಥನೇ ಆಗಿಲ್ಲ, ನಾನೊಂದು ಪ್ರಾಕ್ಟಿಕಲ್ ಆಕ್ಟಿವಿಟಿ ಕೊಟ್ಟೆ ಅಥವಾ ಒಂದು ಡೆಮಾನ್ಸ್ಟ್ರೇಷನ್ ಮಾಡಿದೆ, ಡೆಮಾನ್ಸ್ಟ್ರೇಷನ್ ಮೇ ವರ್ಕ್, ಬಟ್ ಹಿಯರ್ ಯೂಸಿಂಗ್ ಕಾನ್ಸೆಪ್ಟ್ ಮ್ಯಾಪ್ ಈಸ್ a technique which we use to understand the conceptual gap.
ಈಗ ಈ ಮೂರು ಏನಾಗುತ್ತೆ, ಇಟ್ ಮೇ ಹೆಲ್ಪ್ ದ ಸ್ಟೂಡೆಂಟ್, ಇಟ್ ಹೆಲ್ಪ್ಸ್ ದ ಸ್ಟೂಡೆಂಟ್, ಏನು ಡೈರೆಕ್ಟ್ ಆಗಿ ಸ್ಟೂಡೆಂಟ್ಗೆ ಹೆಲ್ಪ್ ಆಗುತ್ತೆ. ಬಟ್ ಕಾನ್ಸೆಪ್ಟ್ ಮ್ಯಾಪ್ಸ್ ಇಂದ ಟೀಚರ್ ವಿಲ್ ಅಂಡರ್ಸ್ಟ್ಯಾಂಡ್, ಓಕೆ ಈ ಸ್ಟೂಡೆಂಟಿಗೆ ಕಾನ್ಸೆಪ್ಚುಯಲ್ ಗ್ಯಾಪ್ ಆಗಿದೆ ಅಂತ. ಸೊ ಕ್ವೆಶನ್ ಏನು ಹೇಳುತ್ತೆ, ಕ್ವೆಶನ್ ಈಸ್ ಆಸ್ಕಿಂಗ್ ಅಬೌಟ್ ದ ಯೂಸ್ಫುಲ್ ಟೆಕ್ನಿಕ್ ಇನ್ ಸೈನ್ಸ್ ಟು ಅಂಡರ್ಸ್ಟ್ಯಾಂಡ್ ಕಾನ್ಸೆಪ್ಚುಯಲ್ ಗ್ಯಾಪ್. ಸೊ ಇವು ಮೂರು ಏನು ಮಾಡುತ್ತೆ, ಕಾನ್ಸೆಪ್ಚುಯಲ್ ಗ್ಯಾಪ್ನ, ಕ್ರಿಯೇಟ್ ಆಗಿರೋ ಗ್ಯಾಪ್ನ ಸ್ವಲ್ಪ ಮಟ್ಟಿಗೆ ಏನು ಮಾಡುತ್ತೆ, ದೇ ಮೇ ಟ್ರೈ ಟು ಫಿಲ್. ಬಟ್ ಅದು ಕಾನ್ಸೆಪ್ಚುಯಲ್ ಗ್ಯಾಪ್ ಆಗಿದೆ ಅಂತ ನಮಗೆ ಯಾವುದರಿಂದ ಗೊತ್ತಾಗುತ್ತೆ, ಕಾನ್ಸೆಪ್ಟ್ ಮ್ಯಾಪ್ಸ್ ಆಗಿರಬಹುದು, ಪೋರ್ಟ್ಫೋಲಿಯೋ ಆಗಿರಬಹುದು, ಅಂಡ್ ದೇರ್ ಆರ್ ಸಮ್ ಅದರ್ ಟೆಕ್ನಿಕ್ಸ್ ವಿ ಕ್ಯಾನ್ ಯೂಸ್ ಇನ್ ದ ಕಾನ್ಸೆಪ್ಚುಯಲ್ ಗ್ಯಾಪ್. ಓಕೆನಾ? ಅಂಡ್ ನಾವು sixth question, according to Einstein's statement, no any mental activity will be completed without any physical activity leads to provide facilitation. So ಇಲ್ಲಿ ನೋಡಿ, they have simply mentioned the scientist. Sometimes ಏನು ಮಾಡ್ತಾರೆ, to give a lengthy question, ಸುಮ್ಮನೆ lengthy questionsನ they try to give lengthy questions, but ಸಾರಾಂಶ ಲೈಕ್ ಏನು ಇರುತ್ತೆ ಅದು ತುಂಬ ಕಡಿಮೆನೇ ಇರುತ್ತೆ. ಸೊ ಇಲ್ಲಿ ಕೂಡ ಏನು ಹೇಳ್ತಿದ್ದಾರೆ, ನೋ ಎನಿ ಮೆಂಟಲ್ ಆಕ್ಟಿವಿಟಿ ವಿಲ್ ಬಿ ಕಂಪ್ಲೀಟೆಡ್ ವಿತೌಟ್ ಎನಿ ಫಿಸಿಕಲ್ ಆಕ್ಟಿವಿಟಿ. ಯಾವುದೇ ಒಂದು ಮೆಂಟಲ್ ಆಕ್ಟಿವಿಟಿ ಫಿಸಿಕಲ್ ಆಕ್ಟಿವಿಟಿ ಇಲ್ದಲೆ ಕಂಪ್ಲೀಟ್ ಆಗೋದಿಲ್ಲ. ಸೊ ಲೀಡ್ಸ್ ಟು ಪ್ರೊವೈಡ್ ಫೆಸಿಲಿಟೇಷನ್ ಟುವರ್ಡ್ಸ್, ಯಾವುದ್ರ ಕಡೆಗೆ ಫೆಸಿಲಿಟೇಷನ್ ಕೊಡುತ್ತೆ ಅಂತ ದೇ ಹ್ಯಾವ್ ಗಿವನ್ ದ ಕ್ವೆಶನ್. ಗಿವಿಂಗ್ ಲೆಕ್ಚರ್ ಆನ್ ಟಾಪಿಕ್, ಆರ್ಗನೈಸಿಂಗ್ ಸೆಮಿನಾರ್ಸ್, ಕಂಡಕ್ಟಿಂಗ್ ಲ್ಯಾಬ್ ಆಕ್ಟಿವಿಟಿ, ಪ್ರೊವೈಡಿಂಗ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸಸ್. ಸೊ ಇಲ್ಲೇನು ಯಾವುದಕ್ಕೆ ಫೆಸಿಲಿಟೇಷನ್ ಕೊಡುತ್ತೆ ಅಂತ, ಯಾವುದರಿಂದ ಫೆಸಿಲಿಟೇಷನ್ ಕೊಡುತ್ತೆ ಅಂತ ಕೇಳಿಲ್ಲ. ಯಾವುದರಿಂದ ಫೆಸಿಲಿಟೇಷನ್, ಇವಾಗ ಲೆಕ್ಚರ್ ಕೊಡೋದ್ರಿಂದ ಫೆಸಿಲಿಟೇಷನ್ ಆಗುತ್ತೋ, ಸೆಮಿನಾರ್ ಕೊಡೋದ್ರಿಂದ ಆಗುತ್ತೋ, ಲ್ಯಾಬ್ ಆಕ್ಟಿವಿಟಿಯಿಂದ ಆಗುತ್ತೋ, ಮೂರಿಂದನೂ ಇಟ್ ಗಿವ್ಸ್ ಅ ಫೆಸಿಲಿಟೇಷನ್. ಯಾವುದಕ್ಕೆ? ಟು ಪ್ರೊವೈಡಿಂಗ್ ಹ್ಯಾಂಡ್ಸ್ ಆನ್ experience. Okay, so when we conduct a lab activity, ನಾನೊಂದು ಲ್ಯಾಬ್ ಆಕ್ಟಿವಿಟಿನ ಮಾಡಿದಾಗ ಅದೇನಾಗುತ್ತೆ, ಇಟ್ ಪ್ರೊವೈಡ್ಸ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಆನ್ ಅ ಸ್ಟೂಡೆಂಟ್, ರೈಟ್? ಸೊ in this question option D is the correct answer, because ಇಲ್ಲಿ ಕ್ವೆಶನ್ ಕೇಳಿರೋದೇನು, ಏನನ್ನ ಪ್ರೊವೈಡ್ ಮಾಡುತ್ತೆ ಅಂತ. ಏನನ್ನ ಪ್ರೊವೈಡ್ ಮಾಡುತ್ತೆ? ಲ್ಯಾಬ್ ಆಕ್ಟಿವಿಟಿನ ಪ್ರೊವೈಡ್ ಮಾಡುತ್ತಾ? ನೋ. ಸೆಮಿನಾರ್ನ ಪ್ರೊವೈಡ್ ಮಾಡುತ್ತೆ. ಈ ಎಲ್ಲದನ್ನ ಮಾಡೋದ್ರಿಂದ, ಲೈಕ್ ಗಿವಿಂಗ್ ಲೆಕ್ಚರ್ ಆನ್ ಟಾಪಿಕ್, ಆರ್ಗನೈಸಿಂಗ್ ಸೆಮಿನಾರ್ಸ್, ಕಂಡಕ್ಟಿಂಗ್ ಲ್ಯಾಬ್ ಆಕ್ಟಿವಿಟಿ, it gives the it provides a hands-on experience. Okay, so this is in this option D is the correct answer. Okay now, and the seventh question, as per NCF 2005, okay, important topic, as per NCF 2005, science education should be, science education ಯಾವ ತರ ಇರಬೇಕು? ಟ್ರೂ ಟು ಸೈನ್ಸ್ ಟೀಚರ್ ಆಗಿರ್ಬೇಕಾ, ಟ್ರೂ ಟು ಚೈಲ್ಡ್ ಆಗಿರ್ಬೇಕಾ, ಟ್ರೂ ಟು ಎನ್ವಿರಾನ್ಮೆಂಟ್ ಆಫ್ ಚೈಲ್ಡ್ ಆಗಿರ್ಬೇಕಾ, ಟ್ರೂ ಟು ಕ್ಲಾಸ್ ರೂಮ್ ಕಲ್ಚರ್ ಆಗಿರ್ಬೇಕಾ? ಸೊ ಹಿಯರ್ ಟ್ರೂ ಟು ಸೈನ್ಸ್ ಟೀಚರ್ ನೋ, ಬಿಕಾಸ್ NCF ಮೇನ್ಲಿ ಯಾರ ಮೇಲೆ ಕಾನ್ಸಂಟ್ರೇಟ್ ಮಾಡುತ್ತೆ? ಚೈಲ್ಡ್ ಮೇಲೆ, ಲರ್ನರ್ ಮೇಲೆ, ಆರ್ ಸೊ ವಿ ಕ್ಯಾನ್ ಟೇಕ್ ಚೈಲ್ಡ್ ಆರ್ ಲರ್ನರ್ ಮೇಲೆ ಮೋರ್ ಕಾನ್ಸಂಟ್ರೇಟ್ ಮಾಡುತ್ತೆ. ಸೊ ಹಾಗಾಗಿ ಈ ಟ್ರೂ ಟು ಚೈಲ್ಡ್ ಆಗಿದ್ರೆ ಟ್ರೂ ಟು ಎನ್ವಿರಾನ್ಮೆಂಟ್ ಆಫ್ ಚೈಲ್ಡ್ ಕೂಡ ಕರೆಕ್ಟ್ ಆಗಿರುತ್ತೆ. ಅಂಡ್ ಆಲ್ಸೋ ಟ್ರೂ ಟು ಚೈಲ್ಡ್ ಆಗಿದ್ರೆ ಇಟ್ ಈಸ್ ಆಲ್ಸೋ ಟ್ರೂ ಟು ಕಲ್ಚರ್, ಕ್ಲಾಸ್ ರೂಮ್ ಕಲ್ಚರ್ ಆಗಿರುತ್ತೆ. ಸೊ ಆಪ್ಷನ್ ಬಿ ಈಸ್ ಮೋರ್ ಅಪ್ರೋಪ್ರಿಯೇಟ್. ಓಕೆನಾ? ಹಿಯರ್ I won't say option C and option 4 are wrong. I won't say these two are wrong, because compare ಮಾಡಿದ್ರೆ option B is more appropriate. So we are choosing option B. Okay, ಯಾವುದೇ ಲೈಕ್ ಕ್ವೆಶನ್ಸ್ ಆಗಲಿ CDP ಅಲ್ಲಿ you have to see which one is more appropriate. ಓಕೆನಾ? ಯಾವ ಎಲ್ಲ ಆನ್ಸರು ಕರೆಕ್ಟ್ ಇರುತ್ತೆ, ಬಟ್ ಯಾವ ಆನ್ಸರು ಯಾವುದು ತುಂಬ ಕರೆಕ್ಟ್ ಅನಿಸುತ್ತೋ ಅದನ್ನು ನೀವೇನು ಮಾಡಬೇಕು, ಚೂಸ್ ಮಾಡಬೇಕು. ಓಕೆ, ಸೊ this is all about today's session, and in this session I have completed the paper 2 2021 question. Okay, I hope
you understood the all questions. In the next session ಅಲ್ಲಿ I will do both. It's better we do both paper 1 and paper 2 because CDP ಏನು ಚೇಂಜಸ್ ಏನು ಇರಲ್ಲ, ಎಲ್ಲ ಕ್ವೆಶನ್ಸ್ ಮಿಕ್ಸ್ ಆಗ್ತಾ ಇರುತ್ತೆ ಪೇಪರ್ 1 ಅಲ್ಲಾಗಲಿ ಪೇಪರ್ 2 ಅಲ್ಲಾಗಲಿ. So I will try to do both the paper questions. Okay, and so I have done the science CDP also. Go through that session, it is important topics only, and I hope you are doing your work like maths and other subject ನೋಡ್ಕೊಳ್ತಿದ್ದೀರಿ ಅಂತ ಅನ್ಕೋತೀನಿ. And all the best, we are very near to the exam. Thank you all, and please do subscribe and share with your friends, it will be helpful because these questions are I think there are no like question paper in hand iddor hatra matra ide, most of them don't have the question paper, so please share with others, it will be very helpful for them also. Thank you all.